ತೆಗಿಯೋಕ್ಕಂತೂ ಆಗ್ತಿರ್ಲಿಲ್ಲ. ನಮ್ಮ ಬಾಯ್ಸ್ ಎಲ್ಲ ಆ ಕಡೆ ಹೋಗಿದ್ದಾರೆ. ನೀವು ಹೆಂಗಿದೆ ತಿಳಿಸಿ. ಸೊ ನಾನು ನನ್ನ ಫ್ರೆಂಡ್ಸು 2 ರೂಮ್ಸ್ ಬುಕ್ ಮಾಡಿದ್ದೀವಿ, ಇದೊಂದು ಅದೊಂದು. ಬನ್ನಿ ಹೋಗೋಣ, ಮೇಲೆ ಹೋಗಿ ಸಿಗ್ತೀನಿ ಇವಾಗ. ಹಾಯ್ ಬಡೀಸ್, ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಏನೋ ವಾಯ್ಸ್ ಓವರ್ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಹೇಳ್ತೀನಿ. ಸೊ ಹಿ ಈಸ್ ಮಿಸ್ಟರ್ ಹರಿ ಆ್ಯಂಡ್ ಇನ್ನೊಬ್ಬ ಸ್ಮಾರ್ಟ್ ಗೈ ಇದ್ದಾನೆ, ಹಿ ಈಸ್ ಮಿಸ್ಟರ್ ಸತ್ಯ. ಸೊ ಬಡೀಸ್, ಏನಕ್ಕೆ ವಾಯ್ಸ್ ಓವರು ಅಂತ ಅಂದರೆ ನಾನು ರೆಕಾರ್ಡ್ ಮಾಡೋದು ಮರ್ತೋದೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಡೈನಿಂಗ್ ಹಾಲು, ಅದ್ರ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್. ಇದು ಪ್ಲೇ ಏರಿಯಾ, ಅದ್ರ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲು. ಸೊ ಅದ್ರ ಪಕ್ಕದಲ್ಲಿ ಇವಾಗ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ, ನಾನು ಇಂಟ್ರೋ ಕೊಡ್ಬೇಕಾದ್ರೆ ರೆಕಾರ್ಡ್ ಮಾಡೋದು ಮರ್ತೋದೆ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತೀನಿ. ಬನ್ನಿ ಚೆಕ್ ಇನ್ ಆಗೋಣ ಇವಾಗ. ಚೆಕ್ ಇನ್ ಆಗಿ ಹಾಗೆ ನಿಮಗೆ ರೂಮ್ ಟೂರ್ ಕೊಡ್ತೀನಿ. ಸೊ ನಮ್ಮ ಬಾಯ್ಸ್ ಎಲ್ಲ ಸ್ಲೋ ಆಗಿ ಬರ್ತಿದ್ದಾರೆ. ಅದಾದಮೇಲೆ ನಾವು ಬುಕ್ ಮಾಡಿರೋ 2 ರೂಮ್ಸ್. ಸೊ ಹಂಗಾಗಿ ಒಳಗೆ ಹೋಗೋಣ ಬನ್ನಿ. ಚಲ್ವಲ್ ಎಸ್, ಬನ್ನಿ ರೂಮ್ ಟೂರ್ ಕೊಡೋಣ. ಗೈಸ್, ರೂಮ್ ಬಂದುಬಿಟ್ಟು ತುಂಬಾ ಡೀಸೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಜರ್ಮನ್ ಟಾರ್ಪನಿಂದ ಮಾಡಿರೋದು. ಸೊ ನಾವಿಲ್ಲೇ ಸ್ಟೇ ಆಗೋದು ಇವತ್ತು. ಹಲೋ ಬಡ್ಡೀಸ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ನಂಗೆ ಗೊತ್ತು. ನಾನು ಇವತ್ತು ಲೈಕ್ ರೆಡ್ ವೆಲ್ವೆಟ್, ರೆಸಾರ್ಟ್ ಹೆಸರೇನು ಬೈ? ರೆಡ್ ಬೆರೀಸ್. ಸೊ ನಾನು ಸಕಲೇಶ್ಪುರದಲ್ಲಿರೋ ರೆಡ್ ಬೆರ್ರಿ ಅನ್ನೋ ರೆಸಾರ್ಟಿಗೆ ಬಂದಿದ್ದೀನಿ. ಸೊ ನಾನು ನನ್ನ ಫ್ರೆಂಡ್ಸು 2 ರೂಮ್ಸ್ ಬುಕ್ ಮಾಡಿದ್ದೀವಿ, ಇದೊಂದು ಅದೊಂದು. ಸೊ ಲೊಕೇಶನ್ ಬಂದು ಹಿಂಗಿದೆ. ಆ್ಯಕ್ಚುಲಿ ಸಂಡೇ ಪ್ಲ್ಯಾನ್ ಅಲ್ಲ ಇದು ಯಾವ ಡೇ ಅಂತಲೂ ನಾನು ನಿಮಗೆ ಹೇಳಲ್ಲ, ಯಾಕಂದರೆ ತಪ್ಪಾಗ್ಬಿಡುತ್ತೆ ನೋಡೋರಿಗೆ. ಹಾಗಾಗಿ ಗೈಸ್, ಈ ರೆಸಾರ್ಟಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಮಕ್ಕಳಿಗೆ ಆಟ ಆಡೋಕ್ಕೆ ಇದಿದೆ. ಸೊ ನಾನು ನನ್ನ ಫ್ರೆಂಡ್ಸು ಬಂದಿರೋದು. ಎಷ್ಟು ಒನ್ ಡೇ ಸ್ಟೇನೆ, ನಾಳೆ ಹೊರಟು ವಾಪಸ್. 1 hour later. ಗೈಸ್, ನಾವು ಚೆಕ್ ಇನ್ ಆಗಿ ಮಳಲಿ ಫಾಲ್ಸ್ಗೆ ಹೋಗ್ತಿದ್ದೀವಿ. ನಾನು ಮುಂದೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಅಂತ. ಸೊ ನೆಕ್ಸ್ಟ್ ಬನ್ನಿ ಹೋಗೋಣ. ಗೈಸ್, ಇವಾಗ ಗುಡುಗು ಹೊಡಿತು. ಹೆಂಗೆ ಹೊಡಿತು ಅಂದರೆ, ನಾವು ಬಂದಿರೋದು ಮಳ್ಳಳ್ಳಿ ಫಾಲ್ಸಿಗೆ. ಕೆಳಗಡೆ ರೆಸಾರ್ಟಿಂದ ಡೈರೆಕ್ಟ್ ಮಳ್ಳಳ್ಳಿ ಫಾಲ್ಸಿಗೆ ಬಂದಿರೋದು. ನಾವು ಕೆಳಗಡೆ ಹೋಗೋಕ್ಕೆ 700 ಸ್ಟೆಪ್ಸ್ ಅಂತೆ, ಮೇಲ್ಗಡೆ ಟಾಪ್ ವ್ಯೂವಿಂದ 50 ಸ್ಟೆಪ್ಸ್ ಅಂತೆ. ಆ್ಯಕ್ಚುಲಿ ಕೆಳಗಿಂದ ತೆಗಿಯೋಣ. ಅದೇ ಇಳಿಯೋದು ಇಳಿತಿದ್ಯಾ, ಹತ್ತದ ಹೆಂಗೆ ಹತ್ತಿದ್ಯಾ? ಸೂಪರ್ ಮ್ಯಾನ್ ಥರ ಆರ್ತಿ ಹಂಗೆ. ಗೈಸ್, ಆ್ಯಕ್ಚುಲಿ ಮಳೆ ಇಲ್ಲ ಇವಾಗ ಪ್ರೆಸೆಂಟ್, ಬಟ್ ಮಳೆ ಶುರು ಆಯಿತು ಅಂದರೆ ಖಲಾಸ್, ಮುಗೀತು ಕತೆ. ರೋಡ್ ಅದು ಅಂಟ್ಕೊಳಕ್ಕೆ ಅಂತಾನೆ ಕಾಯ್ದಿರ್ತಾವಂತೆ, ಕಡ್ಡಿ ಥರ ನಿಂತ್ಕೊಂಡಿರುತ್ತಂತೆ. ಸೊ ಅದು ಯಾರಾದ್ರೂ ಮನುಷ್ಯಂದೋ ಇಲ್ಲ ಪ್ರಾಣಿದೋ ಕಾಂಟ್ಯಾಕ್ಟ್ ಆದಾಗ ಜಿಗಣೆಗಳು ಕಾಲಿಗೆ ಹತ್ಕೊಳ್ಳೋದು. ಹತ್ಕೊಂಡ್ರೆ ಒಳ್ಳೇದೇ, ಆಲ್ ಬ್ಯಾಡ್ ರಕ್ತ ಎಲ್ಲ ತೆಗೆದುಬಿಡುತ್ತೆ. ಜಿಗಣೆ ಹತ್ತಿದ್ರೆ ಏನಾಗುತ್ತೋ ಸಮನ್? ದೀಪ ಹಾಕ್ಬಿಡ, ಒಳ್ಳೆ ಕೆಟ್ಟ ರಕ್ತ ಹೊರಡೆ ಹೋಗುತ್ತೆ. ಹುಷಾರು, ಕೆಳಗಡೆ ನೋಡ್ಕೊಂಡು ಹೋಗು. ನಮ್ಮ ಸೂಪರ್ ಮ್ಯಾನ್ ಹೆಂಗೆ ಹೋಗ್ತಿದ್ದಾರೆ ನೋಡಿ. ಚಪ್ಪಲ್ಲು ಎಲ್ಲಿಂದ ಎಲ್ಲಿ ಹೋಯ್ತು.
ಅವ್ನ ಚಪ್ಪಲು ಅವಕ್ಕಿಂತ 1.5 ಕಿಲೋಮೀಟರ್ ಮುಂದೆ ಹೋಗೈತೆ. ಅವನು ಹೋಗಿರೋದು ಚಪ್ಪಲಿಗೆ ಅಂದರೆ ನಮ್ಮ ಸುಮನ್ ಸ್ವಲ್ಪ ಫಾಸ್ಟ್ ಇದ್ದಾನೆ ಅಂತ ಅರ್ಥ. ನಾವು ಕೆಳಗೆ ಹೋಗಿ ಬಂದಮೇಲೆ ಮೇಲೆ ಹೋಗ್ತೀವ ಅನ್ನೋದೇ ಡೌಟು. ಮೇಲೆ 50 ಸ್ಟೆಪ್ಸ್ ಇದೆ ಅಂತೆ. 700 + 50 750 ಸ್ಟೆಪ್ಸು. ಸೊ ಮೇಲೆ ಹೋಗ್ತೀವ ಅನ್ನೋ ಡೌಟು. ಮೇಲೆ ವ್ಯೂ ಚೆನ್ನಾಗಿರುತ್ತೆ. ಎಲ್ಲಿ ಯಾವ ಕಡೆ ಬರುತ್ತೆ ಮೇಲೆ ಗೊತ್ತಿಲ್ಲ. ಹಾಸನದಲ್ಲಿ ಇತ್ಕೊಂಡೆ ನಾನು ಈ ಫಾಲ್ಸಿಗೆ ಇವತ್ತು ಬಂದಿದ್ದೀನಿ. ನೀನು ಎಷ್ಟಲ್ಲ ನೀವು ಫಸ್ಟ್ ಟೈಮ್? ಬಟರ್ಫ್ಲೈಸ್ ಮಾಲಲ್ಲೂ ಬಟರ್ಫ್ಲೈಸ್, ಇಲ್ಲೂ ಬಟರ್ಫ್ಲೈಸ್, ಎಲ್ಲೆಲ್ಲೂ ಬಟರ್ಫ್ಲೈಸ್. ಗೈಸ್ ಹೆಂಗಿದೆ ನೋಡಿ. ಹತ್ತಬೇಕು ಮಗ, ಇಳಿದ್ಮೇಲೆ ನೋಡಿದ್ಮೇಲೆ ಹತ್ತಬೇಕು. ಹೌದಾ? ಹಾಂ ಕುಸು ನೋ ವೇಸ್ಟ್ ಚಾನ್ಸೇ ಇಲ್ಲ. ಸುಮನ್ ನಮ್ಮ ಚುಲ್ಬುಲಿಗೆ ಹೇಳೋಣ, ಜಿಮ್ ಬಾಡಿಗೆ ಹೇಳೋಣ. ಲೆಗ್ ವರ್ಕೌಟ್ ಆಗುತ್ತೆ, ಹಾಗಾಗಿ ಹರಿಗೆ ಹೇಳೋಣ. ಇಲ್ಲಾಂದ್ರೆ ಇನ್ನ ಇಳಿಯೋದಿದೆ, ತುಂಬಾ ಇಳಿಯೋದಿದೆ. 700 ಸ್ಟೆಪ್ಸ್ ಅಂದರೆ ಏನು ಕಡಿಮೆ ಅಲ್ಲ. ಹತ್ತವ್ರು ನೋಡಿ ಪಾಡಿ ಹೆಂಗಾಯ್ತು. ಅಯ್ಯೋ ಅಯ್ಯೋ ದೇವರೇ, ಹತ್ತವ್ರ ಪಾಡು. ಎಸ್ ಗೈಸ್, ಬಟ್ ಇಷ್ಟೇ ಒಂದು ಸ್ಮಾಲ್ ಫೋಟೋಶೂಟ್ ಆಗಿ ಇವಾಗ ಮತ್ತೆ ಇಳಿತಾ ಇದ್ದೀವಿ. ಸೊ ಇಷ್ಟೇ ಅಲ್ಲ, ಇನ್ನು ಇಳಿಯೋದು ತುಂಬ ಇದೆ ನೋಡಿ. ಇನ್ನು ಫಾಲ್ಸ್ ಇದು ಇಳಿಯೋದು, ಅದು ಹತ್ತೋದು. ಸ್ಮಾಲ್ ಫೋಟೋಶೂಟ್ ಆಗಿ ರೈಟ್ ಬಂಡೆ ಮೇಲೆ ಹೋಗಿ ಕೂತ್ಕೊತೀನಿ. ಇಲ್ಲಿಂದಾನೆ ತೆಗಿಬೇಕಾ? ಹಾಂ, ಈಗ ನಮ್ಮ ಹೀರೋ ಫೋಟೋಶೂಟಿಗೆ ಹೋಗ್ತಿದ್ದಾನೆ ಆ ಸ್ಪಾಟಿಗೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ತಿದ್ದಾನೆ. ಇಲ್ಲಿಂದ ಫೋಟೋ ತೆಗಿಬೇಕಂತ ಮಾಡೋಣ. ನಮ್ಮ ಬಾಯ್ಸ್ ಅಲ್ಲೋಗಿ ನಿಂತವನೆ ಫೋಟೋ ಬೇಕು ಅಂತ. ಬಟ್ ಅದು ಸಾರ ಇದೆ ಆ ಸ್ಪಾಟ್. ನಮಗೂ ಫೋಟೋ ಬೇಕು. ಇವಾಗ ಅವನಿಗೆ ಎಬ್ರಿಸೋಣ, ಹೋಗೋ ಅಂತ. ಗೈಸ್, ನಿಮಗೂ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ಇವಾಗ ಗೈಸ್, ಆ್ಯಕ್ಚುಲಿ ಸನ್ನಿದೆ ಆಯಿತಾ. ಸೊ ಮಳೆ ಇಲ್ಲ, ಹಂಗಾಗಿ ಬಚಾವಾಗಿದ್ದೀನಿ. ಅಕಸ್ಮಾತ್ ಏನಾದ್ರು ಮಳೆ ಇದ್ದಿದ್ದರೆ ಈ ಫೋನ್ ತೆಗಿಯೋಕ್ಕಂತೂ ಆಗ್ತಿರ್ಲಿಲ್ಲ. ನಮ್ಮ ಬಾಯ್ಸ್ ಎಲ್ಲ ಆ ಕಡೆ ಹೋಗಿದ್ದಾರೆ. ವ್ಯೂ ಹೆಂಗಿದೆ ತಿಳಿಸಿ. ಹೇಗೆ ಕಾಣಿಸ್ತಿದೆ ಗಾಯ್ಸ್? ಹೇಳು. ಅಲ್ಲಿ ಯಾರೋ ಬಾವುಟ ನೆಟ್ಟೋಗಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಮಳೆ ಅಲ್ಲ, ಇದ್ರ ನೀರು ಬರ್ತಿದೆ. ಫೋಟೋ ಶೂಟ್ ಗಾಯ್ಸ್. ಇಲ್ಲಿಂದ ಹೊರಡೋ ಸಮಯ, ಲೈಕ್ ವಾಪಸ್ ನಾವು ರೆಸಾರ್ಟಿಗೆ ಹೋಗ್ಬೇಕು ಗಾಯ್ಸ್. ಸೊ ಹಂಗಾಗಿ ಬೇಗ ಹೋಗೋಣ ಅಂತ. ಮಳೆ ಬೇರೆ ಬರೋಂಗಾಗಿದೆ. ಮಳೆ ಬರ್ತಿದೆ. ಮಳೆ ಬರ್ತಿದೆಯೋ ಇಲ್ವಾ, ಇಲ್ಲ ನೀರಿಂದು ಏರಿಗೆ ಬರ್ತಿದೆಯೋ ಗೊತ್ತಿಲ್ಲ. ಇವಾಗ ಇರೋದು ಟಾಸ್ಕ್ 700 ಸ್ಟೆಪ್ಸ್ ಮೇಲೆ ಹತ್ತಬೇಕು. ಸೊ 700 ಸ್ಟೆಪ್ ಮೇಲೆ ಹತ್ತಕ್ಕೆ ಆಲ್ರೆಡಿ ಎಲ್ಲ ಬಾಡಿ ಬೆಂಡಾಗೋಗಿದೆ. ಓಹ್, ಜಸ್ಟ್ ಮಿಸ್. ಬನ್ನಿ ಹೋಗೋಣ. ಮೇಲೆ ಹೋಗಿ ಸಿಗ್ತೀನಿ. ಇವಾಗ ಹತ್ತೋದೆಲ್ಲ ವಿಡಿಯೋ ಮಾಡಲ್ಲ, ಮಳೆ ಬರ್ತಿದೆ ಅದಕ್ಕೋಸ್ಕರ. ಬಾಯ್ ಗೈಸ್. ಇನ್ನು 10 ಸ್ಟೆಪ್ಪು ಬಂದಿಲ್ಲ. ಆಲ್ರೆಡಿ ಖುಷು.
ವರ್ಕೌಟ್ ಮಾಡ್ತೀನಿ ಅಷ್ಟು ನಾನು ವರ್ಕೌಟ್ ಮಾಡ್ತೀನಿ ಹಾಕ್ತೀನಿ ನನಗೆ ಅಷ್ಟೊಂದು ಹಿಂಸೆ ಆಗಲ್ಲ. ಆಯಿತು ಮೇಲೆ ಹೋಗಿ ಸಿಗ್ತೀನಿ, ಯಾಕಂದರೆ ಮೊಬೈಲ್ ಇಟ್ಕೊಂಡು ಬ್ಲಾಗ್ ಮಾಡಿಕೊಂಡು ಕಷ್ಟ ಆಗುತ್ತೆ. ಹಂಗಾಗಿ ಮ್ಯಾಕ್ ಗಾಡಿನ ಊಟ ಇದೆ, ಅದಕ್ಕೆ ವರ್ಕೌಟ್ ಮಾಡಿ ಒಳ್ಳೆ ಡಯಟ್ ಫುಡ್ ತಿನ್ನಿ. ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ಓನ್ಲಿ ಎಂಜಾಯಿಂಗ್. ಅಷ್ಟೇ ಫ್ರೆಂಡ್ಸ್, ಬಾಯ್. ಗಾಯ್ಸ್ ಮಳೆ ಬರ್ತಿದೆ ಗಾಯ್ಸ್, ನಾವೆಲ್ಲ ವಾಪಸ್ ಬಂದ್ವಿ, ಬೇಗ ಹೋಗೋಣ ಒಳಗೆ. ಸೊ ಫಾಲ್ಸ್ ಮುಗಿಸ್ಕೊಂಡು ಇವಾಗ ರೆಸಾರ್ಟಿಗೆ ಬಂದಿದ್ದೀವಿ. ರೆಸಾರ್ಟಲ್ಲಿ ಇವತ್ತು ಸ್ಟೇ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಈಸ್ ರೆಡ್ ಬೆರಿ ರೆಸಾರ್ಟ್. ಅವರ್ ಬಾಯ್ಸ್, ವೆಲ್ಕಮ್ ಬಾಯ್ಸ್, ವೆಲ್ಕಮ್. ಗೈಸ್ ಟೀ ಕಾಫಿಗೆ ವೇಟಿಂಗ್. ಇವಾಗ ನಮ್ಮ ಇನ್ನೊಬ್ಬ ಬಾಯ್ಸ್ ಬಂದಿದ್ದಾರೆ, ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ. ಟೀ ಕಾಫಿಗೆ ಇವಾಗ ಹೋಗ್ತಿರೋದ ಮೇಲೆ ರೀಚಾರ್ಜ್ ಹೋಗ್ತಿದ್ದೀವಿ. ರೀಚಾರ್ಜ್. ವಾವ್ ಸುಮಾನ್, ಏನು ಕಾಣಿಸ್ತಿದ್ದೀರಿ? ಟಿ ವಿಲಿ ಹಾಕೊಂಡು ನೋಡಿದ್ರೆ ವ್ಲಾಗ್ನ ಭಾರಿ ಕಾಣಿಸ್ತೀರ ಕಣ್ರಿ. ಸಕದ ಬಂತು. ಜೀವನ್ ಬ್ರೋ ಒಬ್ರು ಅಲ್ಲೇ ಇದ್ದಾರೆ. ಎಸ್, ಲೈಟ್ ಹಾಕಿ ಹಂಗೆ. ಗೈಸ್ ಡೈನಿಂಗ್ ಹಾಲು. ಇಲ್ಲಿಂದ ನಮ್ಮ ರೂಮ್ಸ್ಗಳು ನೋಡಿದ್ರೆ ಸ್ವಿಮ್ಮಿಂಗ್ ಪೂಲು. ನಮ್ಮ ರೂಮ್ಸ್ಗಳು ನೋಡಿದ್ರೆ ಏನು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಒಬ್ರು ಇದ್ದಾರೆ ಸರ್, ಇವನು ದರ್ಶನ್ ಜೊತೆ ಇನ್ನೊಬ್ಬ ಮಾಡ್ತಾನೆ ಫ್ರೆಂಡ್ಸ್. ಎಸ್ ಆಫ್ ಕೋರ್ಸ್. ನಮ್ಮ ಬಾಯ್ಸ್ ಫಿಶ್ ನೋಡ್ತಿದ್ದಾರೆ. ಫಿಶ್ ನಮ್ಮ ಭಯ. ಗೈಸ್ ಇಂಥ ವೆದರ್ಗೆ ಒಳ್ಳೆ ಕಾಫಿನೂ ಕೊಟ್ಟಿದ್ದಾರೆ. ಲೊಕೇಶನ್ನು ಕ್ರೇಜಿ ಆಗಿದೆ. ಒಳ್ಳೆ ಕಾಫಿ ಬೇರೆ ಕೊಟ್ಟಿದ್ದಾರೆ, ಕುಡಿಯೋಣ ಬನ್ನಿ. ಓ ಸಾರಿ, ನಮ್ಮ ಬಾಯ್ಸ್ ಎಲ್ಲ ತುಂಬಾ ಬ್ಯುಸಿ ಆಗೋದು. ಹಾಗಾಗಿ ಲೈಟಿಂಗ್ಸ್ ಏನು ಸಕ್ಕದಾಗಿ ಕೊಟ್ಟಿದ್ದಾರೆ ಗೈಸ್. ಇವಾಗ ರಾತ್ರಿ ಆದಮೇಲೆ ಲೈಟಿಂಗ್ಸ್ ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಾರೆ ಅಂತ ಅದು ತೋರಿಸ್ತೀನಿ ಬನ್ನಿ. ಕಾಫಿ ಇಡೋಣ. ಎರಡು ರೂಮಿನ ಮಾತ್ರ ಲೈಟ್ ಹಾಕಿದ್ದಾರೆ. ನಾವಿರೋದು ಫಸ್ಟ್ ರೂಮು, ಸೆಕೆಂಡ್ ರೂಮು. ಆ ಥರ್ಡ್ ರೂಮಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ಬಟ್ ಲೈಟ್ ಆನ್ ಆಗಿದೆ. ಮಳೆ ಬರ್ತಿದೆ, ವೆದರಿಂಗ್ ಇದೆ. ನಮ್ಮ ಬಾಯ್ಸ್ ಬ್ಯುಸಿ ಆಗೋರೆ, ನಾವು ಕಾಫಿ ಕುಡಿತಾ ಇದ್ದೀವಿ. ಬ್ಯುಸಿ ಅಂದರೆ ಬೋಂಡಾ ಬಜ್ಜಿ ಕಾಫಿ ಟೀ ಕೊಟ್ಟಿದ್ದಾರೆ, ಅದನ್ನೇ ತಿಂತವ್ರೆ. ಹಾ ಬಿಸಿ ಕಾಫಿ. ನಾವಿದ್ರೂ ಕಟ್ಟೆ. ಅಕಸ್ಮಾತ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ರು ಕಟ್ಟೆ, ಎಲ್ಲ ಕಟ್ಟೆ. ಓಕೆ, ಸಿ ಯು. ಎಸ್ ಬಡೀಸ್. ಸೊ ಊಟ ಮಾಡೋ ಟೈಮ್ ಇವಾಗ. ಸೊ ನೀವು ನೋಡ್ತಿದ್ದೀರಲ್ವ ಲೈಟಿಂಗ್ಸ್ ಎಲ್ಲ ಹಿಂಗಿದೆ. ಆ್ಯಕ್ಚುಲಿ ನಂಗೆ ಗೊತ್ತು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೈಟ್ ಹೊತ್ತು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಇವಾಗ ಡಿನ್ನರ್ ಮಾಡೋಕ್ಕೆ ಪ್ಲೇಸ್ ಬೆಳಗ್ಗೆ ಆವಾಗಲೇ ತೋರಿಸಿದ್ದು ಬೇರೆ, ಅದ್ರ ಕೆಳಗಡೆನೇ ಇನ್ನೊಂದು ಡಿನ್ನರ್ ಮಾಡೋ ಪ್ಲೇಸ್ ಇದೆ. ಆ ಕಡೆ ಹೋಗೋಣ ಬನ್ನಿ, ತೋರಿಸ್ತೀನಿ ಅದನ್ನು. ಸೊ ಈ ಕಡೆ ದೂರದಿಂದ ನಮ್ಮ ಹಟ್ಟುಗಳು ಹಿಂಗೆ ಕಾಣಿಸ್ತಿದೆ. ಸೊ ನಮ್ಮ ಹಟ್ಟುಗಳು ಹಂಗೆ ಕಾಣಿಸ್ತಿದೆ ಗೈಸ್. ಡಿನ್ನರ್ ಮಾಡಿ ಸ್ವಲ್ಪ ಮಜಾ ಮಾಡೋಣ ಅಂತಿದ್ದೀವಿ, ಸಾಂಗಿಂಗೆಲ್ಲ ಹಾಕೊಂಡು. ಸೊ ಅವೆಲ್ಲ ಈಗ ನಮ್ಮ ಪರ್ಸ್ನಲ್ ಟೈಮ್ ಇವಾಗ. ಸೊ ನಾನು ತುಂಬ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ, ವ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಡ್ ಮಾಡಿ ಮತ್ತೆ ನಾಳೆ ಬೇರೆ ಪ್ಲ್ಯಾನ್ಸ್ ಇದೆ, ಅದು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗುತ್ತೆ ನಿಮಗೂ. ಮೇಲ್ಗಡೆನೂ ಡಿನ್ನರ್ ಮಾಡ್ಬೋದು, ಕೆಳಗಡೆನೂ ಡಿನ್ನರ್ ಮಾಡ್ಬೋದು. ಮಳೆ ಇರೋದ್ರಿಂದ ಫೈರ್ ಕ್ಯಾಂಪ್ ಹಾಕ್ತಿಲ್ಲ, ಹಾಗಾಗಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾಳೆ ಬೇರೆ ವ್ಲಾಗ್. ಫೈರ್ ಕ್ಯಾಂಪ್ ಹಾಕಿಸ್ತಾರಂತೆ, ಹಾಕ್ಸಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಲೈಟ್ ಹಾಕಿದ್ರು, ಅಯ್ಯೋ ಆಫ್ ಮಾಡಿದ್ರು, ಡಿಸ್ಕರೆಕ್ಟ್. ಸೊ ಫೈರ್ ಕ್ಯಾಂಪ್ ಏನಾದರೂ ಹಾಕ್ಸಿದ್ರೆ ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಎಂಡ್ ಮಾಡ್ತೀನಿ. ಇಲ್ಲ ಅಂದರೆ ಇವಾಗಲೇ ಎಂಡ್ ಮಾಡ್ತೀನಿ. ಓಕೆ ಬಾಯ್.
ಗೈಸ್ ನಾವೆಲ್ಲ ಗೆಟ್ ಟುಗೆದರ್ ಆಗಿರೋ ರೀಸನ್ ನಮ್ಮ ಸತ್ಯನ ಬರ್ಡೇ. ಹ್ಯಾಪಿ ಬರ್ಡೇ ಸತ್ಯ. ಸೊ ಇದೇ ರೀಸನ್ಗೆ ನಾವೆಲ್ಲ ಬಾಯ್ಸ್ ಎಲ್ಲ ಸೇರ್ಕೊಂಡು ಈ ರೆಸಾರ್ಟಲ್ಲಿ ಗೆಟ್ ಟುಗೆದರ್ ಆಗಿರೋದು. ಅದೇ ಏನ್ ಅನ್ಸುತ್ತೆ ಈ ಸೆಲೆಬ್ರೇಷನ್? ತುಂಬ ಖುಷಿ ಆಗುತ್ತೆ. ಎಲ್ಲ ಬಾಯ್ಸ್ ಸೇರ್ಕೊಂಡು. ಏನು ಹೇಳಬೇಕು ಗೊತ್ತಿಲ್ಲ. ನಿಂಗೊಂದು ಗೊತ್ತಾ, ನಾನು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಎಲ್ಲಾರನ್ನೂ ವಿಶ್ ಮಾಡ್ತೇನೆ ಗೊತ್ತಾ. ಸೊ ಇವಾಗ ಆ ಖುಷಿನೇ ನಿನ್ನ ಬರ್ಡೇನೆ ನಾನು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಖುಷಿ. ಹ್ಯಾಪಿ ಬರ್ಡೇ ಟು ಹಿಮ್ ಆ್ಯಂಡ್ ಮೀ ಆ್ಯಂಡ್ ಎವ್ರಿ ಒನ್. ಎಸ್ ಬಡೀಸ್. ಸೊ ಇವಾಗ ಡಿನ್ನರ್ ಮಾಡೋ ಟೈಮು. ಇವಾಗ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಸ್ವಲ್ಪ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲಾಟ್ಸ್ ಆಫ್ ಲವ್. ಪ್ರತಿ ವೀಕೆಂಡು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೇ ಮಾಡ್ತೀನಿ. ಸರಿ ಗೈಸ್, ಬಾಯ್, ಟೇಕ್ ಕೇರ್.